अस्सलाम वालेकुम, नमस्ते, सत श्री अकाल, जय भीम। डबराबाद ಶೋರ್ ಗುಮ್ಮಚ್ ಗೌರ್ಮೆಂಟ್ ಲ್ಯಾಂಡ್ ಇದೆ ಪ್ರಾಪರ್ಟಿ. ನಾನು 3 ತಿಂಗಳ ಹಿಂದೆ ಧ್ವನಿ ಎತ್ತಿದೆ. ಧ್ವನಿ ಅಂದರೆ ಟಿಪ್ಪರ್ಲಿಂದ ಮುಡಿತಾ ಇದ್ರು, ಅದು ಸ್ಟಾಪ್ ಮಾಡಿದೆ. ಪರ್ಮಿಷನ್ ತೊಗೊಂಡಿಲ್ಲ, ಪ್ಲಸ್ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅದು ಇಲ್ಲಿಗೆಲ್ಲ ಹೊಡ್ತಾ ಇದ್ರು. ನಾನು ಟಿಪ್ಪರ್ ಸೀಸ್ ಮಾಡಿದೆ, ಎಲ್ಲ ಮಾಡಿಸಿದೆ. ಆದಮೇಲೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಲೆಟರ್ ಕೊಟ್ಟಿದೆ, ಡಿ ಸಿ ಮೇಡಮ್ ಅವ್ರಿಗೆ ಕೊಟ್ಟಿದೆ ಲೆಟರ್, ಕಮಿಷನರ್ ಸಾಹೇಬರಿಗೆ ಕೊಟ್ಟಿದೆ, ಎಲ್ಲರಿಗೂ ಕೊಟ್ಟಿದ್ದೇನೆ ಲೆಟರ್ಗಳು. ಕೊಟ್ಟ ಮ್ಯಾಗ ಇಷ್ಟು ಲೆಟರ್ಗಳು ಕೊಟ್ಟ ಮ್ಯಾಗ ಬೆಂಗಳೂರು ಸುತ್ತ ಕೊಟ್ಟಿದ್ದೇನೆ ನಾನು, ಮೈನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಕೊಟ್ಟ ಮ್ಯಾಗ ಬಿ ಅಲ್ಲಿ ಏನಂದ್ರೆ ಇವರು ಸರ್ವೆ ಆಗತ್ತನ ನಾವು ಏನು ಮಾಡಲ್ಲ ಸರ್ ಅಂತವ್ರು. ಏನು ಸರ್ವೆ ಆಗತ್ತನ ನಾವು ಏನು ಮಾಡಲ್ಲ, ಸರ್ವೆ ಆದ್ಮೇಲೆ ನಾವು ಮಾಡ್ತೀವಿ ಅಂತವ್ರು. ಸರ್ವೆ ಆಗಿಲ್ಲ ಇನ್ನೋವರೆಗೂ. ಅಲ್ಲಿ ಲ್ಯಾಂಡ್ ಮಾಫಿಯಾ ತಮ್ಮ ಲ್ಯಾಂಡ್ ಬರ್ತಾ ಅಂತ, ಗೌರ್ಮೆಂಟ್ ಲ್ಯಾಂಡ್ ತನ್ನ ಲ್ಯಾಂಡ್ ಬರ್ತಾ ಅಂತ ಹೇಳಿ ಪ್ಲಾಟ್ ಮಾಡಿ, ಪ್ಲಾಟ್ ಹಾಕಿ ಮಾರಿಬಿಟ್ಟಿದ್ದಾರೆ. ಮಾರಿ ಪ್ಲಸ್ ಅಲ್ಲಿ ಕಾಲಮ್ ರೇಸ್ ಮಾಡಿ ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಈಗ ನಾನು 8 ದಿನ ಇದ್ದಿಲ್ಲ, ಅಲ್ಲಿಂದ ಜನರು ಫೋನ್ ಮಾಡಿ ಹೇಳಿದ್ರು ನನಗೆ ಇಲ್ಲಿ ಕೆಲಸ ನಡೆದಿದೆ ಅಂತ. ನಾನು ಆಫೀಸರ್ಗಳಿಗೆ ಫೋನ್ ಮಾಡಿ ಹೇಳಿದೆ ಅಲ್ಲಿ ಕೆಲಸ ನಡೆದಿದೆ, ನಿಂದ್ರಿಸ್ರಿ ಅಂತಂದೆ. ಅವ್ರಂದ್ರು ಇಲ್ಲ ಸರ್ ನಾವು ನಿಂದ್ರಿಸ್ತೇವೆ ಅಂತಂದ್ರು. ಇನ್ನೂವರೆಗೂ ನಿಂತಿಲ್ಲ. ಯಾಕ ಕಾರಣ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಅಧಿಕಾರಿಗಳು ಇದ್ರೊಳಗೆ ಶಾಮೀಲಿದ್ದಾರೆ ನನಗೆ ಅನ್ಸಬಟ್ಟಿಗೆ. ಇಲ್ಲ ಅಧಿಕಾರಿ ಅದೇ ಸರ್ಕಾರ ಜಾಗಕ್ಕ ಯಾರು ಬಿ ಕೇರ್ಲೆಸ್ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಇವ್ರು ಏನು ಮಾಡ್ಬೋದು ಸರ್ಕಾರಿ ಜಾಗಕ್ಕೆ ನನಗನ್ಸಬಟ್ಟಿ. ಅಧಿಕಾರಿಗಳು ಬಿಟ್ಬಿಟ್ಟಿದ್ದಾರೆ. ಅವರು ತೋಲಿ ಯಾರು ತಿನ್ನೋದ ತಿನ್ಲಿ, ಬಡ್ರ ಮಂದಿಗೆ ಲಾಸ್ ಇದೆ ಅದು. ಯಾಕಂದ್ರೆ ಅವರು ಒಂದೊಂದು ರೂಪಾಯಿ ದುಡ್ಡು ಜಮಾ ಮಾಡಿ ಪ್ಲಾಟ್ ತೋತಾರ. ಅವ್ರಿಗೆ ಗೊತ್ತಿಲ್ಲ ಇದು ಸರ್ಕಾರಿ ಜಾಗ ಅದ, ಯಾರ ಜಾಗ ಅದ ಗೊತ್ತಾಗಲ್ಲ. ತೋಳ ಮೇಲೆ ಗೊತ್ತಾಗ್ತದ. ಅವ್ರು ಮುರಿದ ಮ್ಯಾಗ ಯಾರು ಲಾಸ್ ಇದೆ? ಬಡ್ರ ಲಾಸ್ ಇದೆ. ಅವ್ರು ಲಾಸ್ ಇಲ್ಲ, ಬಡ್ರಿಗೆ ಲಾಸ್ ಮಾಡ್ತಾ ಇದಾರೆ ಇವರು. ಪ್ಲಸ್ ಅದೇ ತರ ಇಲ್ಲಿ ಉಸುಕ್ ಮಾಫಿಯಾ ಹೆಚ್ಚಿಗೆ ಆಗ್ಬಿಟ್ಟಿದೆ. ಉಸುಕ ಮತ್ತು ಮುರುಮ್ ಮಾಫಿಯಾ ಹೆಚ್ಚಿಗೆ ಆಗ್ಬಿಟ್ಟಿದೆ. ಏನ್ ಮಾಡ್ತಾ ಇದಾರೆ ಅಂದ್ರೆ ದಕ್ಷಿಣ ಮತ್ತು ಕ್ಷೇತ್ರದಾಗ ಬಹಳ ಆಗ್ತಾ ಇದೆ. 6 ಬ್ರಾಸ್ ಟಿಪ್ಪರ್ ಇದೆ, 3 ಬ್ರಾಸ್ ಪ್ಲೇಟ್ ಹೊಡೆದಿದ್ದಾರೆ. ಅವರು ಎಷ್ಟು ಹೊಡೆದಿದ್ದಾರೆ? 3 ಬ್ರಾಸ್. ಅಂದ್ರೆ ಈ ನಮೂನ ಬಡ್ರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅವರು. ಈ ನಮೂನ ಬಡ್ರಿಗೆ ದುಡ್ಡು ತಗೊಂಡು 6 ಬ್ರಾಸ್ ರೊಕ್ಕ ತಗೊಂಡು 3 ಬ್ರಾಸ್ ಮಾಲ್ ಕೊಡ್ತಾ ಇದ್ದಾರೆ. ಇದ್ರ ಹೊಣೆ ಯಾರು? ಗ್ರಾಮೀಣದಾಗ ಎಲ್ಲಾ ಕಡೆ ಶಾಪುರ್ಲಿಂದ ಮಾಲ್ ಬರ್ತಾ ಇದೆ, ರಾಯಲ್ಟಿಲಿಂದ ತಂದು ಇಲ್ಲಿ ಧಕ್ಕ ಮಾಡಿದ್ದಾರೆ ಅವರು. ಇಲ್ಲಿಂದ ಹುಮ್ನಾಬಾದ್, ಮಹಾರಾಷ್ಟ್ರ, ಲಾತೂರ್ ಎಲ್ಲಾ ಕಡೆ ಉಸುಕ್ ಮಾಡ್ತಾ ಇದ್ದಾರೆ ಡಬಲ್ ರೇಟ್ಲಿಂಗ. ಅಂದ್ರೆ ಯಾರು ಕೇಳೋದಿಲ್ಲ ಅಧಿಕಾರಿಗಳಲ್ಲಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ, ಇದ್ರ ಮೇಲೆ ಆಕ್ಷನ್ ಆಗಲೇಬೇಕು. ಆಗಿಲ್ಲ ಅಂದ್ರೆ ಮುಂದೆ ಬಂದು ನಿಮ್ಮ ಆಫೀಸ್ ಎದುರುಗಡೆನೆ ಬಂದು ಒಂದು ಧರಣಿ ಮಾಡ್ತೇವೆ, ಉಗ್ರವಾದ ಧರಣಿ ಮಾಡ್ತೀನಿ. ನಾನೇ ಈಗ ಹೇಳ್ತಾ ಇದೀನಿ, ಇಷ್ಟು ದಿನ ಹೇಳಿಲ್ಲ, ಈಗ ಹೇಳ್ತಾ ಇದೀನಿ, ಎಚ್ಚರಿಕೆ ಕೊಡ್ತಾ ಇದೀನಿ. ನಿಮ್ಮ ಆಫೀಸ್ ಎದುರುಗಡೆನೆ ಸಂಬಂಧಪಟ್ಟ ಅಧಿಕಾರಿಗಳು ಆಫೀಸ್ ಎದುರುಗಡೆ ಬಂದು ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ JDS ವತಿಯಿಂದ. ನಾನು ನೋಡಿದೆ, ಅದು ಬಿ ತೋರಿಸ್ತಿದ್ದೆ. ನಾನು ಮಾಡ್ಕೊಂಡು ಬಂದಿನಿ ವಿಡಿಯೋಲಿಂದ. ಟಿಪ್ಪರ್ಗಳಿಗೆ ನಂಬರ್ ಪ್ಲೇಟೇ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವರು ಈ ಟಿಪ್ಪರ್ ಇಲ್ಲ ಬೇರೆ ಟಿಪ್ಪರ್ ಅಂತ ತೋರಿಸ್ಬೋದು. ಅವರು ಅಂಥದ್ದೇ ಟಿಪ್ಪರ್ಗಳು ಇಟ್ಟಿದ್ದಾರೆ. ಅವರು ಅದ್ರ ಸಲಾಗಿ ನಂಬರ್ ಪ್ಲೇಟ್ ಇಟ್ಟಿಲ್ಲ ಅವರು. ಯಾಕಂದ್ರೆ ಕಳ್ ದಂಧೆ ಮಾಡ್ತಾ ಇದ್ದಾರೆ ಅವರು. ಇಲ್ಲಿಗಲ್ ಮಾಡ್ತಾ ಇಲ್ಲ ಇವರು, ಕಳ್ ದಂಧೆ. ಅದ್ರ ಸಲಾಗಿ ಅವ್ರು ನಂಬರ್ ಪ್ಲೇಟ್ ತೆಗೆದಿದ್ದಾರೆ. ಈ ನಮೂನ ಮಾಡ್ಲಿತ್ತಾರ. ಇಲ್ಲಿಂದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಬಡ್ರ ಮಂದಿ ಕಷ್ಟದಾಗಿದ್ದಾರೆ. ಮೊದಲಿದ್ದೆ ಬಂದಿದ್ದು ಶಾಪ ಹಚ್ಕೋಬೇಡ್ರಿ ಅಧಿಕಾರಿಗಳು. ಯಾಕಂದ್ರೆ ಮೊದಲೇ ಅವರು ಒಂದೊಂದು ರೂಪಾಯಿ ಜಮಾ ಮಾಡಿ ಅವರು ಮಕ್ಕಳು ಲಗ್ನ ಮಾಡಬೇಕು, ಅದು ಮಾಡಬೇಕು, ಮನೆ ಕಟ್ಟಿ ಇದು ಮಾಡಬೇಕು, ಸರಿಯಾಗಿರ್ಬೇಕು, ಅವ್ರದ್ದು ಆಸೆ ಇರ್ತದ, ಅಳ್ಕೋತಿದ್ದಾರೆ. ಅಂತ ಪಾಪ ತಗೋಬೇಡ್ರಿ ನೀವು. ಯಾಕ ಅಧಿಕಾರಿಗಳು ನೀವು ತೋಲಿತಾ ಇದ್ರಿ, ಅದು ತೋತಾ ಇದಾರಂತೆ ಇವರು ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಇವ್ರು ಹೆಂಗ್ ಮಾಡ್ತಾರೆ? ನೀವು ಪಾಪ ತೋತಾ ಇದ್ರಿ, ಎಲ್ಲಾ ಅಧಿಕಾರಿಗಳು ಪಾಪ ತೋತಾ ಇದ್ರಿ, ಬಡ್ರು ಪಾಪ ತೋತಾ ಇದ್ರಿ. ನೀವು ಡಬಲ್ ರೇಟಿಂಗ್ ಮಾಡ್ತಾ ಇದಾರೆ. ಅವರು ಮುಡ್ತಾ ಇದಾರೆ. 6 ಬ್ರಾಸ್ ಅಂತ 3 ಬ್ರಾಸ್ ಕೊಡ್ತಾ ಇದಾರೆ. ಯಾರ ದುಡ್ಡಪ್ಪ ಇದು? ಸರ್ಕಾರ ದುಡ್ಡು ಇಲ್ಲದು. ಬಡು ಇಲ್ಲಿಂದ ಶಾಸಕರು ಬಿ ಗೊತ್ತಿದ್ದಿರ್ಬೋದು. ಇದಕ್ಕೆ ನನಗನ್ಸಿಬಿಟ್ಟು 100% ಗೊತ್ತಿದೆ ಅವ್ರಿಗೆ ಬಿ. ಇಷ್ಟು ನಡೆದಿದೆ ಅಂತ ಗೊತ್ತಿದೆ ಶಾಸಕರು ಬಿ ಇದ್ರೊಳಗೆ ಶಾಮೀಲಿದ್ದಾರೆ ಅಂತ ಹೇಳ್ತಿದ್ದೆ. ಯಾಕೆ ಶಾಪುರ್ಲಿಂದ ಏನ್ ಬರ್ತದ ಉಸುಕ ಇಲ್ಲಿ ಡಂಪ್ ಮಾಡ್ತಾರೆ. ಡಂಪ್ ಮಾಡಿ ಇವ್ರೇನ್ ಮಾಡ್ತಾರೆ, ಮಹಾರಾಷ್ಟ್ರಕ್ಕೆ ಕಳಿಸ್ತಾ ಇದ್ದಾರೆ. ಇಲ್ಲಿಂದ 2 ಪೊಲೀಸ್ ಸ್ಟೇಷನ್ ಹತ್ತವ. ಅಳಂದ್ಕೋಬೇಕಂದ್ರೆ 2 ಹತ್ತವ. ಇವ್ರು ಯಾಕೆ ಕೂತಿದ್ದಾರೆ ನನಗೆ ಗೊತ್ತಾಗಿಲ್ಲ. ಡಿಪಾರ್ಟ್ಮೆಂಟ್ ಇಲ್ಲಿಂದ 2 ಡಿಪಾರ್ಟ್ಮೆಂಟ್ ಬರ್ತಾವ. ಒಂದು ಗುಲ್ಬರ್ಗ, ಒಂದು ಆಳಂದ, ಒಂದು ನರೋಣ.